ಐ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು CSK ವರ್ಸಸ್ ಮುಂಬೈ ಅನ್ಬೋದು. ಮುಂಬೈ ಅದು ಹೋಮ್ ಗ್ರೌಂಡಲ್ಲಿ ಟಾಸ್ನ ಗೆದ್ದು ಮುಂಬೈ ಅವರು ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡಿದ್ರು. ನಾನು ಹೇಳಿದ್ದೆ CSK ಗೆಲ್ಲೋ ಚಾನ್ಸ್ ಇರುತ್ತೆ ಅಂತ. ಒಟ್ನಲ್ಲಿ CSK ಗೆದ್ದರು ಈ ರಿವ್ಯೂ ಮ್ಯಾಚಲ್ಲಿ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಅಗ್ರೆಸಿವ್ ರೋಲ್ನ ಆಡಿದ್ರು. ಒಟ್ಟಿನಲ್ಲಿ CSK ಬ್ಯಾಟ್ಸ್ಮನ್ಗಳು. ಒಟ್ಟಿನಲ್ಲಿ ಇಲ್ಲಿ ಇವರು ರವೀಂದ್ರ ಒಂಚೂರು ಬೇಗನೆ ಔಟ್ ಆದರು. ಗಾಯಕ್ವಾಡು ಮತ್ತು ಮೇನ್ ಗುರು ಇಲ್ಲಿ ಏನೋ ಒಂದು ಬ್ಯಾಟಿಂಗ್ ಚೇಂಜಸ್ ಇವರು ಮಾಡೋರೆ ಅನ್ಬೋದು. ಮೇನ್ ಇಲ್ಲಿ ಬ್ಯಾಟಿಂಗ್ ಚೇಂಜಸ್ ಮಾಡಿದ್ರು. ಇಲ್ಲಿ ಗಾಯಕ್ವಾಡು ಮತ್ತು ಶಿವಮ್ ದುಬೆ ಬ್ಯಾಟಿಂಗ್ ಚೆನ್ನಾಗಿ ಮಾಡಿದ್ರು. ಮೇನ್ ಧೋನಿ ಲಾಸ್ಟಲ್ಲಿ ಬಂದ್ಬಿಟ್ಟು ಚೆನ್ನಾಗಿ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಗಾಯಕ್ವಾಡು ಮತ್ತು ಶಿವಮ್ ದುಬೆ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿದ್ರು. ಎಷ್ಟು 150 ರನ್ 80 ರನ್ ಒಟ್ಟಿನಲ್ಲಿ ಪಾರ್ಟ್ನರ್ಶಿಪ್ ಮಾಡಿದ್ರು. ಒಟ್ಟಿನಲ್ಲಿ ಚೆನ್ನಾಗಿ ಪಾರ್ಟ್ನರ್ಶಿಪ್ ಮಾಡಿದ್ರು. ಇವರು ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು. ಮೇನ್ ಇಲ್ಲಿ ಇವರು ಬೂಮ್ರಾ ಬಿಟ್ಟರೆ ಅಂಥ ಬೌಲಿಂಗ್ ಹೇಳ್ಕೊಳ್ಳೋ ನಂಬರ್ ಅಂತ ಯಾರು ಹೊಡೆಸ್ಕೊಳ್ಳಿ ಆಡಿದ್ರು. ಒಟ್ಟಿನಲ್ಲಿ ಮೇನ್ ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು. 2 ವಿಕೆಟ್ ತೆಗೆದ್ರು. ಮೇನ್ ಲಾಸ್ಟ್ ಓವರ್ ಸಿಕ್ಕಾಪಟ್ಟೆ ಲಾಸ್ಟ್ ಓವರು ಚೆನ್ನಾಗಿ ಮಾಡಲಿಲ್ಲ. ಮೇನ್ ಇಲ್ಲಿ ಪವರ್ ಪ್ಲೇಯಲ್ಲಿ 1 ವಿಕೆಟ್ ತೆಗೆದ್ರು ಕೂಡ ಅಂತ ಹೇಳ್ಕೊಳ್ಳೋದು ಏನಿಲ್ಲ. ಮೇನ್ ಪವರ್ ಪ್ಲೇ ಅಜಿಂಕ್ಯ ರಹಾನೆ ಔಟ್ ಆದರು. ಆಮೇಲೆ ರವೀಂದ್ರ ಔಟ್ ಆದರು. ಆಮೇಲೆ ಇವರಿಬ್ಬರು ಬಂದ್ಬಿಟ್ಟು 15ನೇ ಓವರ್ ತನಕನೂ ಆಡಿದ್ರು. ಆಮೇಲೆ ಗಾಯಕ್ವಾಡ್ ಔಟ್ ಆದರು. ಆಮೇಲೆ ಶಿವಮ್ ದುಬೆ ಮತ್ತು MS ಧೋನಿ ಎಲ್ಲ ಬಂದ್ಬಿಟ್ಟು ನೀಟಾಗಿ ಮಾಡಿದ್ರು ಅನ್ಬೋದು. MS ಧೋನಿ ಆಮೇಲೆ ಶಿವಮ್ ದುಬೆನೂ ಮೋಸ್ಟ್ಲಿ ಬೇಗನೆ ಔಟ್ ಆಗಿರಬೇಕು. ಒಟ್ಟಿನಲ್ಲಿ ಮಹೇಂದ್ರ ಸಿಂಗ್ ಧೋನಿ ಮತ್ತು ಮಿಚರ್ ಅವರು ಒಳ್ಳೆ ಬ್ಯಾಟಿಂಗ್ ಆಡಿದ್ರು. ಒಟ್ಟಿನಲ್ಲಿ 20 ಬಾಲ್ಗೂ 4 ಬಾಲ್ಗೆ 26. ಲಾಸ್ಟ್ ಓವರ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು ಅನ್ಬೋದು ಮ್ಯಾಚ್. ಒಟ್ಟಿನಲ್ಲಿ ಮೇನ್ ಗುರು ನಾನು ಅಂದ್ಕೊಂಡಿದ್ದೆ ಒಂದು 200 ರನ್ ಬರೋ ಚಾನ್ಸ್ ಇತ್ತು ಅಂತ. ಎಲ್ಲ ಔಟ್ ಆಗಿದ್ರು. ಒಟ್ಟಿನಲ್ಲಿ ಧೋನಿ ಬಂದ್ಬಿಟ್ಟು 200 ರನ್ನ ತಲುಪಿಸಿದ್ರು. ಒಟ್ಟಿನಲ್ಲಿ ಅಲ್ಲಿ ಮ್ಯಾಚ್ ರನ್ನಿಂಗ್ ಆಯಿತು. ಮೇನ್ ಇಲ್ಲಿ ಧೋನಿ ಸಿಕ್ಕಾಪಟ್ಟೆ ಟರ್ನಿಂಗ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಇಲ್ಲಿ ಬೂಮ್ರಾ ಒಳ್ಳೆ ಕ್ವಾಲಿಟಿ ಬೌಲಿಂಗ್ ಮಾಡಿದ್ರು. ಅವ್ರು ವಿಕೆಟ್ ತೆಗ್ದಿಲ್ಲ ಅಂದರೆ ಒಳ್ಳೆ ಕ್ವಾಲಿಟಿ ಬೌಲಿಂಗ್ ಮಾಡಿದ್ರು. ಇವ್ರ ಕಡೆ ಹಾರ್ದಿಕ್ ಪಾಂಡ್ಯ ವಿಕೆಟ್ ತೆಗೆದು ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು. ಒಟ್ಟಿನಲ್ಲಿ ಧೋನಿ ಲಾಸ್ಟ್ ಓವರಲ್ಲಿ ನಾನೇ ಮಾಡ್ತೀನಿ ಬೂಮ್ರಾ ಕೊಡಲ್ಲ ಅಂದ್ಬಿಟ್ಟು ಬೂಮ್ರಾದ ಲಾಸ್ಟ್ ಓವರೆಲ್ಲ ಮುಗಿಸಿದ್ರು. ಒಟ್ಟಿನಲ್ಲಿ ಇವರು ಬೇರೆಯವ್ರು ಕೊಡಬೇಕಿತ್ತು. ಈಗ 200 ರನ್ ಸಿಕ್ಕಾಪಟ್ಟೆ ಅವರಿಂದ ಜಾಸ್ತಿ 20 ರನ್ನು ಇವರೇ ಎಕ್ಸ್ಟ್ರಾ ಹೊಡೆಸ್ಕೊಂಡ್ರು ಅನ್ಬೋದು. ಹಾರ್ದಿಕ್ ಪಾಂಡ್ಯ 3 ಸಿಕ್ಸು 1-2 ರನ್ನು. ಒಟ್ಟಿನಲ್ಲಿ ಒಟ್ಟಿನಲ್ಲಿ ಧೋನಿ ನೆಕ್ಸ್ಟ್ ಲೆವೆಲ್ ಆಡಿದ್ರು ಅನ್ಬೋದು ಆ ಲಾಸ್ಟ್ ಓವರ್. ಒಟ್ಟಿನಲ್ಲಿ ಸಕ್ಕದಾಗಿತ್ತು. ಒಟ್ಟಿನಲ್ಲಿ ಧೋನಿ ನಾನು ಅಂದ್ಕೊಂಡಿದ್ದೆ ಒಂದು 200 ಬರ್ಬೋದಂತ. 206 4 ವಿಕೆಟ್ ಕಳ್ಕೊಂಡ್ರು. ಒಟ್ಟಿನಲ್ಲಿ CSK ಒಳ್ಳೆ ಬ್ಯಾಟಿಂಗ್ ಆಡಿದ್ರು. ಇನ್ನೂ ಜಾಸ್ತಿ ರನ್ ಬರೋ ಎಕ್ಸ್ಪೆಕ್ಟೇಷನ್ ಇತ್ತು. ಅಲ್ಲೆಲ್ಲ ಗ್ಯಾಪಲ್ಲಿ 1 ರನ್ ಹೋಯ್ತಲ್ಲ, ಅದರಿಂದ ಮ್ಯಾಚ್ ಹೋಯ್ತು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗೋರು ಇಲ್ಲಿ ಧೋನಿ ಬಂದಿದ್ದು ಮ್ಯಾಚ್ ಚೇಂಜಿಗೆ ಮಾಡಿದ್ರು. ಒಟ್ಟಿನಲ್ಲಿ ಧೋನಿ ನಾನು ಬರಲ್ಲ ಅಂದ್ಕೊಂಡಿದ್ದೆ, ಬಂದರು. ಒಟ್ಟಿನಲ್ಲಿ ಲಾಸ್ಟ್ ಅವರು ಬಂದ್ಬಿಟ್ಟು ಮ್ಯಾಚ್ನ ಗೆಲ್ಲಿಸಿದ್ರು. ಗೆಲ್ಲೋ ಮೂಮೆಂಟಿಗೆ ಇವ್ರು ಕರ್ಕೊಂಬಂದ್ರು, ಜಾಸ್ತಿ ಸ್ಕೋರ್ ಮಾಡಿದ್ರು. ಒಟ್ಟಿನಲ್ಲಿ ಧೋನಿ ಅವರು 4 ಬಾಲ್ಗೆ ಒಟ್ಟಿನಲ್ಲಿ 3 ಸಿಕ್ಸ್ ಹೊಡೆದು 2 ಸಿಂಗಲ್ ಹೊಡೆದು ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು ಧೋನಿ. ಮೇನ್ ಇಲ್ಲಿ ಅಜಿಂಕ್ಯ ರಹಾನೆ ರವೀಂದ್ರ ಎಲ್ಲ ಮ್ಯಾಚಲ್ಲಿ ಔಟ್ ಆದಂಗೆ ನಾರ್ಮಲಾಗಿ ಔಟ್ ಆದರು. ಇಲ್ಲಿ ಗಾಯಕ್ವಾಡು ಮತ್ತು ಶಿವಮ್ ದುಬೆದು ಚೆನ್ನಾಗಿ ಪಾರ್ಟ್ನರ್ಶಿಪ್ ಮಾಡಿದ್ರು. ಗಾಯಕ್ವಾಡ್ 69 ಆದರೆ ಶಿವಮ್ ದುಬೆ 68. ಮೇನ್ ಇಲ್ಲಿ ಶಿವಮ್ ದುಬೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ರೋಲ್ನ ಆಡಿದ್ರು. ಬೇಗ ಲೇಟಾಗಿ ಬಂದರೂ ನಾನು ಕೊಡಿತೀನಿ ಗುರು ಅಂದ್ಬಿಟ್ಟು ಹೊಡೆದ್ರು. ಒಟ್ಟಿನಲ್ಲಿ ಇಲ್ಲಿ ಕ್ಯಾಪ್ಟನ್ಶಿನ ಚೆನ್ನಾಗಿ ಮಾಡಿದ್ರು. ಒಟ್ಟಿನಲ್ಲಿ ಕ್ಯಾಪ್ಟನ್ಶಿ ಬ್ಯಾಟಿಂಗು ಚೆನ್ನಾಗಿ ಮಾಡಿದ್ರು. ಒಟ್ಟಿನಲ್ಲಿ ಧೋನಿ ಇದು ಮೇನ್ ರನ್ ಅನ್ಬೋದು. ಒಟ್ಟಿನಲ್ಲಿ ಇವರು ಟೋಟಲಾಗಿ 206 ಮತ್ತು 4 ವಿಕೆಟ್ ಕಳ್ಕೊಂಡು 206ನ ಮುಂಬೈಗೆ ಚೇಸ್ ಮಾಡೋಕ್ಕೆ ಕೊಟ್ಟರು. ಒಟ್ಟಿನಲ್ಲಿ ಮೇನ್ ಇಲ್ಲಿ ಅದನ್ನು ಚೇಸ್ ಮಾಡೋಕ್ಕೆ ಬಂದವರು ಇಲ್ಲಿ ಅಗ್ರೆಸಿವ್ ಆಗಿ ರೋಹಿತ್ ಶರ್ಮಾ ಆಗಲಿ ಇಶಾನ್ ಕಿಶನ್ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿದ್ರು. ಆಲ್ಮೋಸ್ಟ್ ಪವರ್ ಪ್ಲೇಯಲ್ಲಿ ವಿಕೆಟೇ ಹೋಗಿಲ್ಲ. ಅಲ್ಲಿಂದ ಮ್ಯಾಚ್ ಟರ್ನಿಂಗ್ ಆಯ್ತಿತ್ತು. ಇನ್ನೇನು ಅನ್ಬೋಟಲ್ಲಿ ಗ್ಯಾಪಲ್ಲಿ ನಮ್ಮ ಪತಿರಾಣ ಅವರು ಬಂದ್ಬಿಟ್ಟು 4 ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ ಇಂಪಾರ್ಟ್ ಪ್ಲೇಯರ್ ಆಗಿ ಇಂಪ್ಲೇಟ್ ಮಾಡಿದ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಇಲ್ಲಿ ರವೀಂದ್ರ ಜಡೇಜಾ ಒಳ್ಳೆ ಬೌಲಿಂಗ್ ಮಾಡಿದ್ರು. ಇಲ್ಲಿ ಶಾಕೂರ್ ಡಾಕೂರು ಬೌಲಿಂಗ್ ಮಾಡಿದ್ರು. ಮೇನ್ ಇಲ್ಲಿ ಸಿಕ್ಕಾಪಟ್ಟೆ ಮ್ಯಾಚ್ ಟರ್ನಿಂಗ್ ಮಾಡಿದ್ದು ಅವರೇ ಪತಿರಾಣ ಮತ್ತು ಧೋನಿ ಅನ್ಬೋದು. ಧೋನಿ ಬ್ಯಾಟಿಂಗಲ್ಲಿ ಬಂದರೆ ಇಲ್ಲಿ ಪತಿರಾಣ ಒಳ್ಳೆ ಬೌಲಿಂಗ್ ಮಾಡಿದ್ರು. ಒಟ್ಟಿನಲ್ಲಿ 4 ಓವರ್ 28 ರನ್ ಕೊಟ್ಟು 4 ವಿಕೆಟ್ ತೆಗೆದ್ರು. ಮೇನ್ ಎಲ್ಲರದ್ದು ವಿಕೆಟ್ ಮೇನ್ ಸೂರ್ಯಕುಮಾರ್ ಯಾದವ್ ಮತ್ತು ಇಶಾನ್ ಕಿಶನ್ ಮತ್ತು
ಮತ್ತು ಹಾರ್ದಿಕ್ ಪಾಂಡೆ ಎಲ್ಲರದು ಆಲ್ಮೋಸ್ಟ್ ಚೆನ್ನಾಗಿ ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ ಮೇನ್ ಇಲ್ಲಿ ಸಿಕ್ಕಾಪಟ್ಟೆ ಮ್ಯಾಚ್ ಟರ್ನಿಂಗ್ ಇದು. ಅವರು ಮ್ಯಾಚ್ನ ಚೆನ್ನಾಗಿ ಇಟ್ಕೊಂಡಿದ್ರು ಒಟ್ಟಿನಲ್ಲಿ ಪತಿ ರಾಣ ಅನ್ಬೋದು. ಒಟ್ಟಿನಲ್ಲಿ ಮ್ಯಾಚ್ನ ಇವರೆಲ್ಲ ತೊಗೊಂಡೋಗ್ಬಿಟ್ಟಿದ್ರು. ಇಶಾನ್ ಕಿಶನ್ ಮತ್ತು ರೋಹಿತ್ ಶರ್ಮಾ ಬಂದು ಅಗ್ರೆಸಿವ್ ರೋಲ್ನ ಆಡಿದ್ರು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ 100 ಹೊಡೆದ್ರು. ಒಟ್ಟಿನಲ್ಲಿ ಮೇನ್ ಅವರು 100 ನಾನೇನೋ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಲಾಸ್ಟರ್ಗೂ ಅವ್ರು ಏನೋ ಒಂದಾಗುತ್ತೆ ಅಂದರೆ ಏನೂ ಮಾಡೋಕ್ಕಾಗಲಿಲ್ಲ. ಮೇನ್ ಅಲ್ಲಿ ಧೋನಿ 20 ರನ್ನು ಅಲ್ಲಿ ಎಕ್ಸ್ಟ್ರಾ ಆಗ್ಬಿಟ್ಟು ಅಲ್ಲಿ ಎಷ್ಟು 6 ಓವರ್ಗೇನೋ 34-40 ಬೇಕಿತ್ತು. ಅಲ್ಲಿಂದ ಮ್ಯಾಚ್ ಟರ್ನ್ ಹಂಗೆ ಆಯಿತು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಇರೋ ತನಕ ಇತ್ತು. ರೋಹಿತ್ ಶರ್ಮಾ ಕೊನೆವರೆಗೂ ನಿಂತು ಆಡಿಸ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ 100 ಹೊಡೆದ್ರು ರೋಹಿತ್ ಶರ್ಮಾಗೆ ಅಂತ ಏನೂ ಅನ್ನಲಿಲ್ಲ. ಅವರು ಸುಮ್ಮನೆ ನಿಂತಿದ್ರು. ನಾವು 100 ಹೊಡೆದೀವಿ ಹಿಂಗೆ ಅಂತ ಏನು ಅಂಥದ್ದೇನು ಹೇಳ್ಕೊಳ್ಳಿಲ್ಲ. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ನ ಇವರು ಬೇಗ ಔಟ್ ಮಾಡಿದ್ದಕ್ಕೆ ಮ್ಯಾಚ್ ಅಲ್ಲಿ ಟರ್ನಿಂಗ್ ಆಯಿತು. ಮತ್ತು ತ್ರಿವಿಕ್ರಮ್ ಅವರು ಬೇಗನೆ ಹೊಡೆಯೋದ್ರು. ಒಟ್ಟಾಗಿ ಕ್ಯಾಮಿಯೋ ಮ್ಯಾಚ್ ಅನ್ಬೋದು. ಮತ್ತು ಹಾರ್ದಿಕ್ ಪಾಂಡ್ಯ ಮತ್ತು ಅದೇ ಫಾರ್ಮ್ನ ಕಂಟಿನ್ಯೂ ಮಾಡ್ತವ್ರೆ. ಮತ್ತೆ ಅದೇ ತಾಳ್ಮೆ ಆಟ ಆಡ್ತಿಲ್ಲ ಇವರು. ಬೇಗ ಔಟ್ ಆಗೋದು, ಬೇಗ ಬೀಸೊಡೆಯೋದು. ಒಟ್ಟಿನಲ್ಲಿ ಅದರಿಂದ ಮ್ಯಾಚ್ ಟರ್ನಿಂಗ್ ಆಯಿತು. ಒಟ್ಟಿನಲ್ಲಿ ಏನಾದ್ರು ಹಾರ್ದಿಕ್ ಪಾಂಡ್ಯ ಸೂರ್ಯಕುಮಾರ್ ಯಾದವ್ ಇದ್ದಿದ್ರೆ ಮ್ಯಾಚ್ಗೆಲ್ಲ ಮೂಮೆಂಟ್ ಇತ್ತು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ರೋಹಿತ್ ಶರ್ಮಾಗೆ ಸಿಕ್ಕಾಬಿಟ್ಟೆ 105 ಮತ್ತು 5 6 11 4 63 ಬಾಲ್ಗಂದ್ರೆ ಸಿಕ್ಕಾಬಿಟ್ಟೆ ಅದು ಕಷ್ಟದ್ದು. ಒಟ್ಟಿನಲ್ಲಿ ಅದು 2012ರಲ್ಲಿ ಇವರು ಫುಲ್ ಸೆಂಚುರಿ 100 ಹೊಡೆದಿದ್ರು. ಇಷ್ಟು ವರ್ಷ ಆದಮೇಲೆ ಇವರು ಈಗ ಹೊಡಿತವ್ರೆ. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಇಶಾನ್ ಕಿಶನ್ ಒಳ್ಳೆ ಫಾರ್ಮ್ ಅನ್ಬೋದು. ಒಟ್ಟಿನಲ್ಲಿ ಪವರ್ ಪ್ಲೇ ಒಳ್ಳೆ ಪೇರ್ ಮಾಡ್ಕೋತಿರ್ತಾರೆ. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಇದ್ದಿದ್ರೆ ಮ್ಯಾಚ್ನ ಟರ್ನಿಂಗ್ ಮಾಡ್ತಿದ್ರು. ಎಲ್ಲೋ ತೊಗೊಂಡೋಯ್ತಿದ್ರು, 0ಗೆ ಔಟ್ ಮಾಡಿದ್ರು. ಅಲ್ಲಿಂದ ಮ್ಯಾಚ್ ಟರ್ನಿಂಗ್ ಆಯಿತು. ಒಟ್ಟಿನಲ್ಲಿ ಮ್ಯಾಚ್ ಟರ್ನಿಂಗ್ ಮಾಡಿಕೊಂಡು ತಿಲಕ್ ವರ್ಮಾ ಒಟ್ಟಿನಲ್ಲಿ ಅವ್ರು ಬಂದು ಕ್ಯಾಮೆ ಇನ್ನಿಂಗ್ಸ್ ಆಡಿಕೊಂಡು ಅಲ್ಲಿಂದ ಮ್ಯಾಚ್ ಹೋಯ್ತಿತ್ತು. ಇನ್ನೇನು ಬಂದು ಅಲ್ಲಿ ಪತ್ತಿರಾಣ ಅಲ್ಲೊಂದು ವಿಕೆಟ್ ತೆಗ್ದು ಮತ್ತು ಸಿಕ್ಕಾಬಿಡೆ ಚೆನ್ನಾಗಿ ಮಾಡಿದ್ರು. ಇಲ್ಲಿ ವಾರ್ನರ್ ಅವರು ಡೇವಿಡ್ ವಾರ್ನರ್ ಅವರು ಅಂಥದ್ದೇನು ಹೇಳ್ಕೊಳ್ಳೋ ಪ್ರದರ್ಶನ ಅಲ್ಲ. ಅವ್ರು ಬೀಸ್ ಹೊಡೆಯೋಕೆ ಹೋದ್ರು. ಒಟ್ಟಿನಲ್ಲಿ ಆಲ್ಮೋಸ್ಟ್ ಇಷ್ಟು ಅವ್ರು ಬಂದಿದ್ದೇ ಒಂದು 16ನೇ ಓವರ್ಗೆ ಬಂದಿದ್ರು. 16ನೇ ಓವರ್ಗೆ ಅವ್ರು ಬಂದಮೇಲೆ ಆಲ್ಮೋಸ್ಟ್ ಇಷ್ಟು ಬಾಲ್ಗೆ ಇಷ್ಟು ರನ್ ಅಂತ ಇರ್ತದೆ. ಆಲ್ಮೋಸ್ಟ್ ಎಲ್ಲರೂ ಎಳೆದೊಡೆಯಕ್ಕೆ ಹೋದ್ರು, ಔಟ್ ಆದ್ರು. ಮೇನ್ ಇಲ್ಲಿ ರೋಹಿತ್ ಶರ್ಮಾ ಚೆನ್ನಾಗಿ ಆಡೋದು. ಒಟ್ಟಿನಲ್ಲಿ ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದೆ CSK ಗೆಲ್ತದೆ ಅಂತ. CSK ಗೆದ್ದರು. ಒಟ್ಟಿನಲ್ಲಿ ಮುಂಬೈ ಸೋತರು. ಒಟ್ಟಿನಲ್ಲಿ ಮುಂಬೈ ಅವರು ಸೋತರು. ಒಟ್ಟಿನಲ್ಲಿ ನಾನು CSK ಹೇಳಿದೆ ಗೆಲ್ತಾರೆ ಒಟ್ಟಿನಲ್ಲಿ ಆಲ್ಮೋಸ್ಟ್ ಅಂತ. ಮೇನ್ ಇಲ್ಲಿ ಧೋನಿದೆ 20 ರನ್ನು, ಅದರಿಂದ ಜಾಸ್ತಿ ಗೆಲ್ಲಂಗಾಯಿತು. ಒಟ್ಟಿನಲ್ಲಿ ಪತ್ತಿರಣ್ಣ ಧೋನಿ ಮ್ಯಾಚ್ನ ಗೆಲ್ಲಿಸ್ಕೊಟ್ರು. ಒಟ್ಟಿನಲ್ಲಿ ಬೌಲಿಂಗ್ ಸ್ಟ್ರೆಂತ್ ಇವ್ರದ್ದು CSKದು ಬೌಲಿಂಗ್ ಸ್ಟ್ರೆಂತ್ ಪತ್ತಿರಣ್ಣ ಆದರೆ, ಈ ಕಡೆ ಬಂದರೆ ಬೂಮ್ರಾದು. ಒಟ್ಟಿನಲ್ಲಿ ಬ್ಯಾಟಿಂಗ್ ಸ್ಟ್ರೆಂತು ಮುಂಬೈಯಲ್ಲಿ ರೋಹಿತ್ ಶರ್ಮಾ ಚೆನ್ನಾಗಿ ಆಡಿದ್ರು. CSK ಮೇನ್ ಗುರು ಇಲ್ಲಿ ಬ್ಯಾಟಿಂಗು ಅವರಿಬ್ಬರು ಗಾಯಕ್ವಾಡು ಮತ್ತು ಶಿವಮ್ ದುಬೆ ಚೆನ್ನಾಗಿ ಆಡಿದ್ಕೇನೆ ಮತ್ತು ಧೋನಿ 20 ರನ್ ಹೊಡೆದಿದ್ದು ಮತ್ತು ಪತ್ತಿರಾಣ 4 ವಿಕೆಟ್ ತೆಗೆದು. ರೋಹಿತ್ ಶರ್ಮಾ ಆಡಿದ್ರು, ಅವ್ರದ್ದು ಏನು ಒಟ್ಟಲ್ಲಿ 100 ಹೊಡೆದ್ರು ಏನು ಯೂಸ್ ಆಗಲಿಲ್ಲ ಅಂದ್ಬಿಡೋದು. ರೋಹಿತ್ ಶರ್ಮಾ ಸಿಕ್ಕಾಬಿಟ್ಟೆ ಬೇಜಾರಾಗಿದ್ರು. ಒಟ್ಟಲ್ಲಿ ಏನು ಗುರು ನಾನು 100 ಹೊಡೆದ್ರು ಮ್ಯಾಚ್ ಗೆಲ್ಲಕ್ಕಾಗಲಿಲ್ವಲ್ಲ ಅಂತ. ರೋಹಿತ್ ಶರ್ಮಾ ಲಾಸ್ಟ್ವರೆಗೂ ನಿಂತಿರೋ ಮ್ಯಾಚಲ್ಲಿ ಆಲ್ಮೋಸ್ಟ್ ಗೆದ್ದಿತ್ತು. ಒಟ್ಟಿನಲ್ಲಿ ಈ ಮ್ಯಾಚ್ನ ಅವ್ರು ಗೆಲ್ಸ್ಕೊಳಕ್ಕಾಗಲಿಲ್ಲ. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.